ಪಿ.ಕೆ. ಹರಿಪ್ರಸಾದ್ ಕಾಂಗ್ರೆಸ್ನ ಹಿರಿಯ ಮುಖಂಡರು ರಾಜ್ಯದಲ್ಲಿ ಸಚಿವರಾಗಬೇಕು ಅನ್ನುವಂತಹ ಒಂದು ಆಸೆ ಅವರಿಗೆ ಇತ್ತು, ಆಕಾಂಕ್ಷೆ ಕೂಡ ಆಗಿದ್ರು. ಈಗ ಇವರಿಗೆ ಹೊಸ ಜವಾಬ್ದಾರಿಯನ್ನ ನೀಡಲಾಗಿದೆ. ಎಐಸಿಸಿ ಇವರಿಗೆ ಹೊಸ ಜವಾಬ್ದಾರಿಯನ್ನ ಕೊಟ್ಟಿದೆ. ಹರಿಯಾಣ ಉಸ್ತುವಾರಿಯಾಗಿ ಎಐಸಿಸಿ ಇವರನ್ನ ನೇಮಿಸಿದೆ. ಸಚಿವ ಸ್ಥಾನದ ಆಕಾಂಕ್ಷಿಯಾಗಿರುವಂತಹ ಬಿ.ಕೆ. ಹರಿಪ್ರಸಾದ್ ಅವರಿಗೆ ಈಗ ಹರಿಯಾಣ ಉಸ್ತುವಾರಿಯನ್ನ ಕೊಡಲಾಗಿದೆ. ಬಿ.ಕೆ. ಹರಿಪ್ರಸಾದ್ ಪರಿಷತ್ನ ಸದಸ್ಯರು ಸಚಿವರಾಗಬೇಕು ಅನ್ನುವಂತಹ ಒಂದು ಇಂಗಿತವನ್ನ ಆಗಾಗ ವ್ಯಕ್ತಪಡಿಸ್ತಾ ಇದ್ರು ಮತ್ತು ನಾಯಕತ್ವದ ವಿಚಾರವಾಗಿ ಇವರ ಸ್ಟೇಟ್ಮೆಂಟ್ಗಳೇ ಸಾಕಷ್ಟು ವಿಚಾರಗಳಿಗೆ, ಚರ್ಚೆಗಳಿಗೆ ಕಾರಣ ಆಗ್ತಾ ಇದೆ. ಈಗ ಎಐಸಿಸಿ ಇವರನ್ನ ಹರಿಯಾಣದ ಉಸ್ತುವಾರಿಯಾಗಿ ನೇಮಕ ಮಾಡಿ ಆದೇಶವನ್ನ ಹೊರಡಿಸಿದೆ. ಪಿ.ಕೆ. ಹರಿಪ್ರಸಾದ್ ಕಾಂಗ್ರೆಸ್ನ ಹಿರಿಯ ಮುಖಂಡರು ರಾಜ್ಯದಲ್ಲಿ ಸಚಿವರಾಗಬೇಕು ಅನ್ನುವಂತಹ ಒಂದು ಆಸೆ ಅವರಿಗೆ ಇತ್ತು, ಆಕಾಂಕ್ಷೆ ಕೂಡ ಆಗಿದ್ರು. ಈಗ ಇವರಿಗೆ ಹೊಸ ಜವಾಬ್ದಾರಿಯನ್ನ ನೀಡಲಾಗಿದೆ. ಎಐಸಿಸಿ ಇವರಿಗೆ ಹೊಸ ಜವಾಬ್ದಾರಿಯನ್ನ ಕೊಟ್ಟಿದೆ. ಹರಿಯಾಣ ಉಸ್ತುವಾರಿಯಾಗಿ ಎಐಸಿಸಿ ಇವರನ್ನ ನೇಮಿಸಿದೆ. ಸಚಿವ ಸ್ಥಾನದ ಆಕಾಂಕ್ಷಿಯಾಗಿರುವಂತಹ ಬಿ.ಕೆ. ಹರಿಪ್ರಸಾದ್ ಅವರಿಗೆ ಈಗ ಹರಿಯಾಣ ಉಸ್ತುವಾರಿಯನ್ನ ಕೊಡಲಾಗಿದೆ. ಬಿ.ಕೆ. ಹರಿಪ್ರಸಾದ್ ಪರಿಷತ್ನ ಸದಸ್ಯರು ಸಚಿವರಾಗಬೇಕು ಅನ್ನುವಂತಹ ಒಂದು ಇಂಗಿತವನ್ನ ಆಗಾಗ ವ್ಯಕ್ತಪಡಿಸ್ತಾ ಇದ್ರು ಮತ್ತು ನಾಯಕತ್ವದ ವಿಚಾರವಾಗಿ ಇವರ ಸ್ಟೇಟ್ಮೆಂಟ್ಗಳೇ ಸಾಕಷ್ಟು ವಿಚಾರಗಳಿಗೆ, ಚರ್ಚೆಗಳಿಗೆ ಕಾರಣ ಆಗ್ತಾ ಇದೆ. ಈಗ ಎಐಸಿಸಿ ಇವರನ್ನ ಹರಿಯಾಣದ ಉಸ್ತುವಾರಿಯಾಗಿ ನೇಮಕ ಮಾಡಿ ಆದೇಶವನ್ನ ಹೊರಡಿಸಿದೆ. ಪಿ.ಕೆ. ಹರಿಪ್ರಸಾದ್ ಕಾಂಗ್ರೆಸ್ನ ಹಿರಿಯ ಮುಖಂಡರು ರಾಜ್ಯದಲ್ಲಿ ಸಚಿವರಾಗಬೇಕು ಅನ್ನುವಂತಹ ಒಂದು ಆಸೆ ಅವರಿಗೆ ಇತ್ತು, ಆಕಾಂಕ್ಷೆ ಕೂಡ ಆಗಿದ್ರು. ಈಗ ಇವರಿಗೆ ಹೊಸ ಜವಾಬ್ದಾರಿಯನ್ನ ನೀಡಲಾಗಿದೆ. ಎಐಸಿಸಿ ಇವರಿಗೆ ಹೊಸ ಜವಾಬ್ದಾರಿಯನ್ನ ಕೊಟ್ಟಿದೆ. ಹರಿಯಾಣ ಉಸ್ತುವಾರಿಯಾಗಿ ಎಐಸಿಸಿ ಇವರನ್ನ ನೇಮಿಸಿದೆ. ಸಚಿವ ಸ್ಥಾನದ ಆಕಾಂಕ್ಷಿಯಾಗಿರುವಂತಹ ಬಿ.ಕೆ. ಹರಿಪ್ರಸಾದ್ ಅವರಿಗೆ ಈಗ ಹರಿಯಾಣ ಉಸ್ತುವಾರಿಯನ್ನ ಕೊಡಲಾಗಿದೆ. ಬಿ.ಕೆ. ಹರಿಪ್ರಸಾದ್ ಪರಿಷತ್ನ ಸದಸ್ಯರು ಸಚಿವರಾಗಬೇಕು ಅನ್ನುವಂತಹ ಒಂದು ಇಂಗಿತವನ್ನ ಆಗಾಗ ವ್ಯಕ್ತಪಡಿಸ್ತಾ ಇದ್ರು ಮತ್ತು ನಾಯಕತ್ವದ ವಿಚಾರವಾಗಿ ಇವರ ಸ್ಟೇಟ್ಮೆಂಟ್ಗಳೇ ಸಾಕಷ್ಟು ವಿಚಾರಗಳಿಗೆ, ಚರ್ಚೆಗಳಿಗೆ ಕಾರಣ ಆಗ್ತಾ ಇದೆ. ಈಗ ಎಐಸಿಸಿ ಇವರನ್ನ ಹರಿಯಾಣದ ಉಸ್ತುವಾರಿಯಾಗಿ ನೇಮಕ ಮಾಡಿ ಆದೇಶವನ್ನ ಹೊರಡಿಸಿದೆ. ಪಿ.ಕೆ. ಹರಿಪ್ರಸಾದ್ ಕಾಂಗ್ರೆಸ್ನ ಹಿರಿಯ ಮುಖಂಡರು ರಾಜ್ಯದಲ್ಲಿ ಸಚಿವರಾಗಬೇಕು ಅನ್ನುವಂತಹ ಒಂದು ಆಸೆ ಅವರಿಗೆ ಇತ್ತು, ಆಕಾಂಕ್ಷೆ ಕೂಡ ಆಗಿದ್ರು. ಈಗ ಇವರಿಗೆ ಹೊಸ ಜವಾಬ್ದಾರಿಯನ್ನ ನೀಡಲಾಗಿದೆ. ಎಐಸಿಸಿ ಇವರಿಗೆ ಹೊಸ ಜವಾಬ್ದಾರಿಯನ್ನ ಕೊಟ್ಟಿದೆ. ಹರಿಯಾಣ ಉಸ್ತುವಾರಿಯಾಗಿ ಎಐಸಿಸಿ ಇವರನ್ನ ನೇಮಿಸಿದೆ. ಸಚಿವ ಸ್ಥಾನದ ಆಕಾಂಕ್ಷಿಯಾಗಿರುವಂತಹ ಬಿ.ಕೆ. ಹರಿಪ್ರಸಾದ್ ಅವರಿಗೆ ಈಗ ಹರಿಯಾಣ ಉಸ್ತುವಾರಿಯನ್ನ ಕೊಡಲಾಗಿದೆ. ಬಿ.ಕೆ. ಹರಿಪ್ರಸಾದ್ ಪರಿಷತ್ನ ಸದಸ್ಯರು ಸಚಿವರಾಗಬೇಕು ಅನ್ನುವಂತಹ ಒಂದು ಇಂಗಿತವನ್ನ ಆಗಾಗ ವ್ಯಕ್ತಪಡಿಸ್ತಾ ಇದ್ರು ಮತ್ತು ನಾಯಕತ್ವದ ವಿಚಾರವಾಗಿ ಇವರ ಸ್ಟೇಟ್ಮೆಂಟ್ಗಳೇ ಸಾಕಷ್ಟು ವಿಚಾರಗಳಿಗೆ, ಚರ್ಚೆಗಳಿಗೆ ಕಾರಣ ಆಗ್ತಾ ಇದೆ. ಈಗ ಎಐಸಿಸಿ ಇವರನ್ನ ಹರಿಯಾಣದ ಉಸ್ತುವಾರಿಯಾಗಿ ನೇಮಕ ಮಾಡಿ ಆದೇಶವನ್ನ ಹೊರಡಿಸಿದೆ. ಪಿ.ಕೆ. ಹರಿಪ್ರಸಾದ್ ಕಾಂಗ್ರೆಸ್ನ ಹಿರಿಯ ಮುಖಂಡರು ರಾಜ್ಯದಲ್ಲಿ ಸಚಿವರಾಗಬೇಕು ಅನ್ನುವಂತಹ ಒಂದು ಆಸೆ ಅವರಿಗೆ ಇತ್ತು, ಆಕಾಂಕ್ಷೆ ಕೂಡ ಆಗಿದ್ರು. ಈಗ ಇವರಿಗೆ ಹೊಸ ಜವಾಬ್ದಾರಿಯನ್ನ ನೀಡಲಾಗಿದೆ. ಎಐಸಿಸಿ ಇವರಿಗೆ ಹೊಸ ಜವಾಬ್ದಾರಿಯನ್ನ ಕೊಟ್ಟಿದೆ. ಹರಿಯಾಣ ಉಸ್ತುವಾರಿಯಾಗಿ ಎಐಸಿಸಿ ಇವರನ್ನ ನೇಮಿಸಿದೆ. ಸಚಿವ ಸ್ಥಾನದ ಆಕಾಂಕ್ಷಿಯಾಗಿರುವಂತಹ ಬಿ.ಕೆ. ಹರಿಪ್ರಸಾದ್ ಅವರಿಗೆ ಈಗ ಹರಿಯಾಣ ಉಸ್ತುವಾರಿಯನ್ನ ಕೊಡಲಾಗಿದೆ. ಬಿ.ಕೆ. ಹರಿಪ್ರಸಾದ್ ಪರಿಷತ್ನ ಸದಸ್ಯರು ಸಚಿವರಾಗಬೇಕು ಅನ್ನುವಂತಹ ಒಂದು ಇಂಗಿತವನ್ನ ಆಗಾಗ ವ್ಯಕ್ತಪಡಿಸ್ತಾ ಇದ್ರು ಮತ್ತು ನಾಯಕತ್ವದ ವಿಚಾರವಾಗಿ ಇವರ ಸ್ಟೇಟ್ಮೆಂಟ್ಗಳೇ ಸಾಕಷ್ಟು ವಿಚಾರಗಳಿಗೆ, ಚರ್ಚೆಗಳಿಗೆ ಕಾರಣ ಆಗ್ತಾ ಇದೆ. ಈಗ ಎಐಸಿಸಿ ಇವರನ್ನ ಹರಿಯಾಣದ ಉಸ್ತುವಾರಿಯಾಗಿ ನೇಮಕ ಮಾಡಿ ಆದೇಶವನ್ನ ಹೊರಡಿಸಿದೆ.
ಕೆ ಹರಿಪ್ರಸಾದ್ ಕಾಂಗ್ರೆಸ್ನ ಹಿರಿಯ ಮುಖಂಡರು ರಾಜ್ಯದಲ್ಲಿ ಸಚಿವರಾಗಬೇಕು ಅನ್ನುವಂತಹ ಒಂದು ಆಸೆ ಅವರಿಗೆ ಇತ್ತು, ಆಕಾಂಕ್ಷೆ ಕೂಡ ಆಗಿದ್ರು. ಈಗ ಇವರಿಗೆ ಹೊಸ ಜವಾಬ್ದಾರಿಯನ್ನ ನೀಡಲಾಗಿದೆ. ಎಐಸಿಸಿ ಇವರಿಗೆ ಹೊಸ ಜವಾಬ್ದಾರಿಯನ್ನ ಕೊಟ್ಟಿದೆ. ಹರಿಯಾಣ ಉಸ್ತುವಾರಿಯಾಗಿ ಎಐಸಿಸಿ ಇವರನ್ನ ನೇಮಿಸಿದೆ. ಸಚಿವ ಸ್ಥಾನದ ಆಕಾಂಕ್ಷಿಯಾಗಿರುವಂತಹ ಕೆ ಹರಿಪ್ರಸಾದ್ ಅವರಿಗೆ ಈಗ ಹರಿಯಾಣ ಉಸ್ತುವಾರಿಯನ್ನ ಕೊಡಲಾಗಿದೆ. ಕೆ ಹರಿಪ್ರಸಾದ್ ಪರಿಷತ್ನ ಸದಸ್ಯರು ಸಚಿವರಾಗಬೇಕು ಅನ್ನುವಂತಹ ಒಂದು ಇಂಗಿತವನ್ನ ಆಗಾಗ ವ್ಯಕ್ತಪಡಿಸ್ತಾ ಇದ್ರು ಮತ್ತು ನಾಯಕತ್ವದ ವಿಚಾರವಾಗಿ ಇವರ ಸ್ಟೇಟ್ಮೆಂಟ್ಗಳೇ ಸಾಕಷ್ಟು ವಿಚಾರಗಳಿಗೆ, ಚರ್ಚೆಗಳಿಗೆ ಕಾರಣ ಆಗ್ತಾ ಇದೆ. ಈಗ ಎಐಸಿಸಿ ಇವರನ್ನ ಹರಿಯಾಣದ ಉಸ್ತುವಾರಿಯಾಗಿ ನೇಮಕ ಮಾಡಿ ಆದೇಶವನ್ನ ಹೊರಡಿಸಿದೆ. ಕೆ ಹರಿಪ್ರಸಾದ್ ಕಾಂಗ್ರೆಸ್ನ ಹಿರಿಯ ಮುಖಂಡರು ರಾಜ್ಯದಲ್ಲಿ ಸಚಿವರಾಗಬೇಕು ಅನ್ನುವಂತಹ ಒಂದು ಆಸೆ ಅವರಿಗೆ ಇತ್ತು, ಆಕಾಂಕ್ಷೆ ಕೂಡ ಆಗಿದ್ರು. ಈಗ ಇವರಿಗೆ ಹೊಸ ಜವಾಬ್ದಾರಿಯನ್ನ ನೀಡಲಾಗಿದೆ. ಎಐಸಿಸಿ ಇವರಿಗೆ ಹೊಸ ಜವಾಬ್ದಾರಿಯನ್ನ ಕೊಟ್ಟಿದೆ. ಹರಿಯಾಣ ಉಸ್ತುವಾರಿಯಾಗಿ ಎಐಸಿಸಿ ಇವರನ್ನ ನೇಮಿಸಿದೆ. ಸಚಿವ ಸ್ಥಾನದ ಆಕಾಂಕ್ಷಿಯಾಗಿರುವಂತಹ ಕೆ ಹರಿಪ್ರಸಾದ್ ಅವರಿಗೆ ಈಗ ಹರಿಯಾಣ ಉಸ್ತುವಾರಿಯನ್ನ ಕೊಡಲಾಗಿದೆ. ಕೆ ಹರಿಪ್ರಸಾದ್ ಪರಿಷತ್ನ ಸದಸ್ಯರು ಸಚಿವರಾಗಬೇಕು ಅನ್ನುವಂತಹ ಒಂದು ಇಂಗಿತವನ್ನ ಆಗಾಗ ವ್ಯಕ್ತಪಡಿಸ್ತಾ ಇದ್ರು ಮತ್ತು ನಾಯಕತ್ವದ ವಿಚಾರವಾಗಿ ಇವರ ಸ್ಟೇಟ್ಮೆಂಟ್ಗಳೇ ಸಾಕಷ್ಟು ವಿಚಾರಗಳಿಗೆ, ಚರ್ಚೆಗಳಿಗೆ ಕಾರಣ ಆಗ್ತಾ ಇದೆ. ಈಗ ಎಐಸಿಸಿ ಇವರನ್ನ ಹರಿಯಾಣದ ಉಸ್ತುವಾರಿಯಾಗಿ ನೇಮಕ ಮಾಡಿ ಆದೇಶವನ್ನ ಹೊರಡಿಸಿದೆ. ಕೆ ಹರಿಪ್ರಸಾದ್ ಕಾಂಗ್ರೆಸ್ನ ಹಿರಿಯ ಮುಖಂಡರು ರಾಜ್ಯದಲ್ಲಿ ಸಚಿವರಾಗಬೇಕು ಅನ್ನುವಂತಹ ಒಂದು ಆಸೆ ಅವರಿಗೆ ಇತ್ತು, ಆಕಾಂಕ್ಷೆ ಕೂಡ ಆಗಿದ್ರು. ಈಗ ಇವರಿಗೆ ಹೊಸ ಜವಾಬ್ದಾರಿಯನ್ನ ನೀಡಲಾಗಿದೆ. ಎಐಸಿಸಿ ಇವರಿಗೆ ಹೊಸ ಜವಾಬ್ದಾರಿಯನ್ನ ಕೊಟ್ಟಿದೆ. ಹರಿಯಾಣ ಉಸ್ತುವಾರಿಯಾಗಿ ಎಐಸಿಸಿ ಇವರನ್ನ ನೇಮಿಸಿದೆ. ಸಚಿವ ಸ್ಥಾನದ ಆಕಾಂಕ್ಷಿಯಾಗಿರುವಂತಹ ಕೆ ಹರಿಪ್ರಸಾದ್ ಅವರಿಗೆ ಈಗ ಹರಿಯಾಣ ಉಸ್ತುವಾರಿಯನ್ನ ಕೊಡಲಾಗಿದೆ. ಕೆ ಹರಿಪ್ರಸಾದ್ ಪರಿಷತ್ನ ಸದಸ್ಯರು ಸಚಿವರಾಗಬೇಕು ಅನ್ನುವಂತಹ ಒಂದು ಇಂಗಿತವನ್ನ ಆಗಾಗ ವ್ಯಕ್ತಪಡಿಸ್ತಾ ಇದ್ರು ಮತ್ತು ನಾಯಕತ್ವದ ವಿಚಾರವಾಗಿ ಇವರ ಸ್ಟೇಟ್ಮೆಂಟ್ಗಳೇ ಸಾಕಷ್ಟು ವಿಚಾರಗಳಿಗೆ, ಚರ್ಚೆಗಳಿಗೆ ಕಾರಣ ಆಗ್ತಾ ಇದೆ. ಈಗ ಎಐಸಿಸಿ ಇವರನ್ನ ಹರಿಯಾಣದ ಉಸ್ತುವಾರಿಯಾಗಿ ನೇಮಕ ಮಾಡಿ ಆದೇಶವನ್ನ ಹೊರಡಿಸಿದೆ.